ನಿನ್ನೆ ಶ್ಲೋಕ ಪ್ರಾಣಾದಿ ಖಚಿತೋ ಮೂರ್ತ ಸ್ತೃತ್ಯಾದ್ಯೋ ಮೂರ್ತ ಸಂಜ್ಞಕಃ ಷಡ್ಭಿಪ್ರಾಣಿರ್ವಿನಾಡಿ ಸ್ಯಾತ್ ಷಷ್ಟ್ಯಾ ನಾಡಿಕಾ ಸ್ಮೃತ ನಾಡಿ ಷಷ್ಟ್ಯಾತು ನಕ್ಷತ್ರ ಮಹೋರಾತ್ರಂ ಪ್ರಕೀರ್ತಿತಂ. ನಿನ್ನೆ ಇದನ್ನು ಮೂರು ಸಲ ನಾವು ನಿನ್ನೆ ಹೇಳಿದ್ದೇವೆ. ಆ ಇದರ ಪದಚ್ಛೇದ ಮಾಡುವ. ಪ್ರಾಣಾದಿ ಕಥಿತಃ ಮೂರ್ತಃ ತೃಟ್ಯಾದ್ಯಃ ಅಮೂರ್ತ ಸಂಜ್ಞಕಃ ಷಡ್ಭಿಃ ಪ್ರಾಣೈಃ ವಿನಾಡಿ ಸ್ಯಾತ್ ತತ್ ಷಷ್ಟ್ಯಾ ನಾಡಿಕಾ ಸ್ಮೃತಾ ನಾಡಿ ಷಷ್ಟ್ಯಾ ತು ನಕ್ಷತ್ರಂ ಅಹೋರಾತ್ರಂ ಪ್ರಕೀರ್ತಿತಂ. ಪ್ರಾಣಾದಿ ಕಥಿತಃ ಮೂರ್ತಃ ಅಂತ. ಪ್ರಾಣಾದಿ ಕಾಲಗಳು ಒಂದಷ್ಟು ಮುಂದಕ್ಕೆ ಒಂದು ಕೋಷ್ಟಕ ಮಾಡ್ತಾರೆ. ಇದರಲ್ಲಿದೆ, ಮುಂದಿನ ಪೇಜಲ್ಲಿದೆ, 11ನೇ ಪೇಜಲ್ಲಿದೆ ಕೋಷ್ಟಕ. ಪ್ರಾಣಾದಿ ಕಾಲಗಳು ಅಂತ ಹೇಳಿದ್ರೆ ಪ್ರಾಣ, ಅನಂತರ ಗುರು ಅಕ್ಷರ ಅಲ್ಲ, 6 ಪ್ರಾಣಗಳು. ಸರಿ, ಪ್ರಾಣ ಮತ್ತೆ ವಿಗಳಿಗೆ ಗಳಿಗೆ ಮತ್ತೆ ಮುಹೂರ್ತ. ಮುಹೂರ್ತ ಅಂತ ಹೇಳುವಂಥದ್ದು ಮತ್ತೆ ಹಗಲು ಮತ್ತೆ ರಾತ್ರಿ. ಹಗಲು ರಾತ್ರಿಗಳು ಸೇರಿ ನಮಗೆ ಒಂದು ದಿವಸ 30 ಸೇರಿದಾಗ ಒಂದು ಮಾಸ, 15 ದಿವಸಗಳಿಗೆ ಪಕ್ಷ, 2 ಪಕ್ಷಗಳಿಗೆ ಒಂದು ಮಾಸ, 12 ಮಾಸಗಳಿಗೆ ಒಂದು ವರ್ಷ. ಹೀಗೆ ಕಾಲವನ್ನ ನಾವು ಬಳಸ್ತಕ್ಕಂತಹ ವಿಧಿವಿಧಾನಗಳನ್ನ ಅದರಲ್ಲಿ ತಿಳಿಸ್ತಾರೆ. ಹಾಗೆ ಪ್ರಾಣಾದಿ ಕಥಿತ, ಪ್ರಾಣವೇ ಆದಿಯಾಗಿ ಉಳ್ಳಂಥದ್ದು. ಪ್ರಾಣ ತಿಳಿದ್ರೆ ಏನಂತ ಮುಂದಕ್ಕೆ ನೋಡುವ. ಈಗ ಇಷ್ಟ ತಿಳ್ಕೊಂಡ್ರೆ ಸಾಕು. ಪ್ರಾಣಾದಿ ಕಥಿತ ಅಂತ, ಪ್ರಾಣವೇ ಆದಿಯಾಗಿ ಏನು ಹೇಳಿದ್ದಾರೆ, ಕಥಿತ ಅಂತ ಹೇಳಿದ್ರೆ ಹೇಳಿದ್ದಾರೆ. ಅಂತಹ ಕಾಲಗಳಿಗೆಲ್ಲ ಮೂರ್ತ ಕಾಲಗಳು ಅಂತೇಳಿ ಹೆಸರು. ತೃಟ್ಯಾದ್ಯ ಅಮೂರ್ತ ಸಂಜ್ಞಕಃ, ತ್ರುಟಿ ಎಂಬಲ್ಲಿಂದ ಆರಂಭಿಸಿಕೊಂಡು ಪ್ರಾಣದವರೆಗಿನ ಏನು ಕಾಲಗಳಿದೆ ಅದಕ್ಕೆ ಅಮೂರ್ತ ಕಾಲಗಳು ಅಂತೇಳಿ ಹೆಸರಿರತಕ್ಕಂಥದ್ದು. ಷಡ್ಭಿಃ ಪ್ರಾಣೈಃ ವಿನಾಡಿ ಸ್ಯಾತ್, 6 ಪ್ರಾಣಗಳು ಸೇರಿದ್ರೆ ಅದಕ್ಕೆ ವಿನಾಡಿ ಅಂತ ಕರೀತಾರೆ. ವಿನಾಡಿ ಅಂತೇಳಿ ಹೇಳಿದ್ರು ಒಂದೇ, ವಿನಾಡಿಕಾ ಅಂತೇಳಿ ಹೇಳಿದ್ರು ಒಂದೇ, ವಿಘಟಿ ಅಂತೇಳಿ ಹೇಳಿದ್ರು ಒಂದೇ, ವಿಘಟಿಕಾ ಅಂತೇಳಿ ಹೇಳಿದ್ರು ಒಂದೇ. ವಿಗಳಿಗೆಗೆ ಇದನ್ನು ಹೇಳ್ತಾರೆ, ವಿನಾಡಿ ಅಂತೇಳಿ ಹೇಳ್ತಾರೆ, ವಿನಾಡಿಕಾ ಅಂತೇಳಿ ಹೇಳ್ತಾರೆ. ನಾಡಿ, ನಾಡಿಕಾ ಇತ್ಯಾದಿ ಶಬ್ದಗಳೆಲ್ಲ ಗಳಿಗೆಗೆ ಹೇಳುವಂಥದ್ದು. ತತ್ ಷಷ್ಟ್ಯಾ ನಾಡಿಕಾ ಸ್ಮೃತ, ಅಂತಹ 60 ನಾಡಿಕೆಗಳು ಅರ್ಥಾತ್ ವಿಗಳಿಗೆಗಳು ಸೇರಿದ್ರೆ, ಈಗ ಹೇಗೆ ನಮಗೆ 60 ನಿಮೇಷಗಳು ಸೇರಿದ್ರೆ 1 ಗಂಟೆ ಅಂತ ನಾವು ಕರೀತೇವೋ, ಹಾಗೆ 60 ವಿಗಳಿಗೆಗಳು ಸೇರಿದ್ರೆ 1 ಗಳಿಗೆ ಅಂತೇಳಿ ಆಗ್ತದೆ. ನಾಡಿ ಷಷ್ಟ್ಯಾತು ನಕ್ಷತ್ರಂ, ಅಂತಹ 60 ಗಳಿಗೆಗಳು ಸೇರಿದ್ರೆ 1 ನಕ್ಷತ್ರ ಅಂತೇಳಿ ಆಗ್ತದೆ. ಅದುವೇ ಅಹೋರಾತ್ರ ಅಂತ. ಅದು ಹಗಲು ಮತ್ತೆ ರಾತ್ರಿ ಸೇರಿದ್ರೆ, ಅಂದ್ರೆ ಸಾಮಾನ್ಯ 1 ದಿವಸ ಅಂತೇಳಿ ಹೇಳಿದ್ರೆ 60 ಗಳಿಗೆಗಳು ಎಂಬುದಾಗಿ ಅರ್ಥ. ಈಗ ನೋಡುದಾದ್ರೆ ನಮಗೆ ಪ್ರಾಣಾದಿಗಳನ್ನು ಹೇಳ್ತಾರೆ. ಪ್ರಾಣಾದಿ ಕಾಲಗಳು ಯಾವುದೆಲ್ಲ? ಅನಿಲ್ ಅವರು ಸೈಲೆಂಟ್ ಮಾಡ್ಕೊಳ್ಳಿ. ಪ್ರಾಣಾದಿ ಕಾಲಗಳು, ಪ್ರಾಣ ಅಂತ ಹೇಳಿದ್ರೆ ಏನು ಅಂತೇಳಿ ಹೇಳಿದರೆ, ಒಬ್ಬ ಆರೋಗ್ಯವಂತನಾದ ವ್ಯಕ್ತಿಯು ಒಂದು ಶ್ವಾಸೋಚ್ಛ್ವಾಸವನ್ನು ಮಾಡಬೇಕಾದ್ರೆ ಎಷ್ಟು ಸಮಯವನ್ನು ತಗೊಳ್ತಾನೆ, ಅದನ್ನೇ ಪ್ರಾಣ ಅಂತೇಳಿ ಕರೀತೇವೆ. ಸಾಮಾನ್ಯ ಪ್ರಾಣ ಅಂತೇಳಿ 6 ಪ್ರಾಣಗಳು ಸೇರಿದ್ರೆ 1 ವಿಗಳಿಗೆ ಆಗ್ಬೇಕು ಅಂತೇಳಿ ಹೇಳಿದ್ರೆ, 1 ಗಳಿಗೆ ಅಂತೇಳಿ ಹೇಳಿದ್ರೆ ನಮಗೆ 24 ನಿಮಿಷಗಳು. ಹಾಗೆ 1 ವಿಗಳಿಗೆ ಅಂತೇಳಿ ಹೇಳಿದ್ರೆ 24 ಸೆಕೆಂಡುಗಳು. ಈ 24 ಸೆಕೆಂಡ್ ಆಗ್ಬೇಕಾಗಿದ್ರೆ ನಮಗೆ 6 ಪ್ರಾಣಗಳಿಗೆ 24 ಸೆಕೆಂಡ್ ಅನ್ನು ನಾವು ಜೋಡಿಸ್ಬೇಕಾಗಿದ್ರೆ, ಹಾಗಿದ್ರೆ 1 ಪ್ರಾಣ ಅಂತೇಳಿ ಹೇಳಿದ್ರೆ 4 ಸೆಕೆಂಡ್ ಅಂತೇಳಿ ಆಯ್ತು. 4 ಸೆಕೆಂಡ್ಗಳು. ಈ 4 ಸೆಕೆಂಡ್ಗೆ 1 ಸಲ ನಾವು ಆರೋಗ್ಯವಂತನಾಗಿರ್ತಕ್ಕಂಥ ಪ್ರಾಣಾಯಾಮ ಯೋಗ ಇತ್ಯಾದಿಗಳನ್ನೆಲ್ಲ ಮಾಡಿರ್ತಕ್ಕಂತಹ ವ್ಯಕ್ತಿ 1 ಸಲ ಸರಿಯಾಗಿ ಶ್ವಾಸೋಚ್ಛ್ವಾಸವನ್ನ ಮಾಡಿದ್ರೆ
4 ಸೆಕೆಂಡ್ಗಳಿಗೆ ಒಂದು ಸಲ ಶ್ವಾಸೋಚ್ಛ್ವಾಸ ಮಾಡ್ತಾನೆ ಅವನು. ಸಾಮಾನ್ಯ ಅದರಿಂದಾಗಿ ಪ್ರಾಣ ಅಂತ ಹೇಳುವಂತ ಕಾಲ ನಮಗೆ ಈಗ ಅರ್ಥ ಆಗ್ಬೇಕಾಗಿದ್ರೆ 4 ಸೆಕೆಂಡುಗಳ ಕಾಲ ಅಂತೇಳಿ ನಾವು ಇಟ್ಕೊಳ್ಬಹುದು. ಅಂತಹ ಒಂದು ಪ್ರಾಣ ಅಂತ ಹೇಳಿದ್ರೆ 4 ಸೆಕೆಂಡ್. ಅಂತಹ 6 ಪ್ರಾಣಗಳು 4 24 ಸೆಕೆಂಡ್ ಸೇರಿದಾಗ ಅದು ಒಂದು ವಿಗಳಿಗೆ ಅಂತೇಳಿ ಆಗ್ತದೆ. ವಿನಾಡಿ ಅಂತ ಹೇಳಿದ್ರೆ ವಿಗಳಿಗೆ ಅಂತ ಹೇಳಿದ್ರೆ ಒಂದೇ. ಅಂತಹ ಯಾವುದು ಒಂದು ವಿನಾಡಿ, ಅಂತಹ 60 ವಿಗಳಿಗೆಗಳು ಸೇರಿದ್ರೆ ಒಂದು ನಾಡಿಕೆ ಅಂತೇಳಿ ಅರ್ಥಾತ್ 24 ನಿಮಿಷಗಳು. ಹಾಗಿದ್ರೆ ಒಂದು ಗಂಟೆಗೆ ಎಷ್ಟು ವಿಗಳಿಗೆ ಅಂತೇಳಿ ಒಂದು ಗಂಟೆಗೆ ಎಷ್ಟು ಗಳಿಗೆ ಅಂತೇಳಿ ಹೇಳಿದ್ರೆ 2.5 ಗಳಿಗೆಗೆ 1 ಗಂಟೆ ಅಂತೇಳಿ ಆಗ್ತದೆ. ಹಾಗಿದ್ರೆ ಒಂದು ದಿವಸದಲ್ಲಿ 24 ಗಂಟೆ ಇರ್ತದೆ. 24 ಗಂಟೆಗೆ ಎಷ್ಟು ವಿಗಳಿಗೆ ಆಯ್ತು, ಎಷ್ಟು ಗಳಿಗೆಗಳಾಯ್ತು ಅಂತ ಹೇಳಿದ್ರೆ 60 ಗಳಿಗೆಗಳಾಗ್ತದೆ. ಸಾಮಾನ್ಯ ಇದೆಲ್ಲ ನಿಮ್ಗೆ ಮಾಡಿ ಗೊತ್ತಿರ್ಬೋದು ಇದರ ಲೆಕ್ಕಾಚಾರ ಎಲ್ಲ, ವಿಗಳಿಗೆ ಅಂತೇಳಿ ಗಳಿಗೆಲ್ಲ. ಅಥವಾ ಮುಂದಕ್ಕೆ ಅದು ಇನ್ನೂ ಸ್ವಲ್ಪ ಸ್ಪಷ್ಟ ಆಗಿ ಅರ್ಥ ಆಗ್ಬೇಕಾದ್ರೆ ಮುಂದಕ್ಕೆ ಗಳಿಗೆ ಯಾವುದು ವಿಗಳಿಗೆ ಯಾವುದು ಅಂತೇಳಿ ಜಾತಕ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಸ್ವಲ್ಪ ಇನ್ನು ಅದರ ಲೆಕ್ಕವನ್ನು ನಾವೇ ಮಾಡಿದಾಗ ಅದು ಇನ್ನೂ ಸ್ಪಷ್ಟ ಆಗ್ತದೆ. ಈಗ ಎಷ್ಟು ತಿಳ್ಕೊಂಡ್ರೆ ಸಾಕು. ಒಂದು ದಿವಸಕ್ಕೆ ನಮಗೆ 60 ಗಳಿಗೆಗಳಿರ್ತದೆ. 1 ಗಂಟೆಗೆ 2.5 ಗಳಿಗೆ ಸಾಮಾನ್ಯ. 24 ನಿಮಿಷ 1 ಗಳಿಗೆ ಅಂತೇಳಿ ಹೇಳಿದರೆ ಒಂದು ವಿಗಳಿಗೆ ಅಂತೇಳಿ ಹೇಳಿದ್ರೆ 24 ಸೆಕೆಂಡುಗಳಾಗ್ತದೆ. ಅಂತಹ ಒಂದು ವಿಗಳಿಗೆ ಅಂತೇಳಿ ಆಗ್ಬೇಕಾದ್ರೆ 6 ಪ್ರಾಣಗಳು ಬೇಕು. ಹಾಗಿದ್ರಿಂದ ಒಂದು ಪ್ರಾಣ ಅಂತೇಳಿ ಹೇಳಿದ್ರೆ 4 ಸೆಕೆಂಡು ಅಂತೇಳಿ ಆಗ್ತದೆ. ಇದು ಪ್ರಾಣವೇ ಇಟ್ಕೊಂಡು ಅಲ್ಲಿಂದವರೆಗೆ ನಮಗೆ ಅದನ್ನೆಲ್ಲ ಮೂರ್ತ ಕಾಲ ಅಂತ ಕರೀತೇವೆ. ಇನ್ನು ಅಮೂರ್ತ ಕಾಲ ಅಂತೇಳಿ ಹೇಳಿದ್ರೆ ನಿನ್ನೆ ಕೇಳಿದ್ರಲ್ಲ, ಅಮೂರ್ತ ಕಾಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದು ತೃಟ್ಯಾದ್ಯ, ತೃಟಿಯಿಂದ ಆರಂಭಿಸಿ ಪ್ರಾಣದವರೆಗಿನ ಕಾಲ. ತೃಟಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಾಮಾನ್ಯ ಇಲ್ಲಿ ಬರೆದಿದ್ದಾರೆ, ಸೂಚ್ಯಾಭಿನ್ನೆ ಪದ್ಮಪತ್ರೆ ತೃಟಿರಿತ್ಯಭಿಧೀಯತೆ. ಒಂದು ಸೂಜಿಯಿಂದಾಗಿ ಕಮಲದ ಎಲೆಯನ್ನು ಇಟ್ಟುಕೊಂಡು, ನಮ್ಮ ಗುರುಗಳೇ ಹೇಳ್ತಾ ಇದ್ರು, 1000 ಎಲೆಯನ್ನು ಇಟ್ಕೊಳ್ಳುವಂಥದ್ದು. 1000 ಎಲೆ ಪದ್ಮಪತ್ರವನ್ನು ಇಟ್ಕೊಂಡು ಒಂದು ಸೂಜಿಯನ್ನ ವೇಗವಾಗಿ, ಅಂದ್ರೆ ಒಂದು ಪಕ್ಕ ಹಾಕಿದ ತಕ್ಷಣ ಇಡೀ 1000 ಎಲೆಗಳಿಗೂ ಅದು ಪ್ರಸರಿಸ್ಬೇಕು. ಅದನ್ನು ತೂತು ಮಾಡ್ಬೇಕು. ಒಂದು ಅಟ್ಟಿ ಇಟ್ಕೊಂಡ್ರೆ ಅದಕ್ಕೆ ಒಂದು ಸೂಜಿ ಪಕ್ಕನೆ ಸುಚ್ಚಿದಾಗ ಎಲ್ಲವನ್ನು ಭೇದಿಸಿಕೊಂಡು ಏನು ಕೊನೆಗೆ 1000 ಎಲೆಯನ್ನು ಕೂಡ ಅದು ಭೇದಿಸ್ತದೋ ಸೂಚಿ, ಅಷ್ಟು ಗಟ್ಟಿಯಾದ ಒಮ್ಮೆಲೆ ಕೂಡ್ಲೆ ಒಂದು ಕ್ಷಣದಲ್ಲಿ ಅದು ಹೋಗ್ತದೆ. ಅಂತಹ ಸೂಚಿ ಆಗಿರ್ಬೇಕು. ಆ ಪದ್ಮಪತ್ರವನ್ನ ಏನು ಸೂಜಿ ಒಂದೊಂದು ಕ್ಷಣದಲ್ಲಿ ಹೇಗೆ ಭೇದಿಸ್ತಾ ಹೋಗ್ತದಲ್ಲ, ಅಂತಹ ಸಮಯಕ್ಕೆ ತ್ರುಟಿ ಅಂತೇಳಿ ಕರೀತಾರೆ ಅಂತೇಳಿ. ಭಾಸ್ಕರಾಚಾರ್ಯರು ಕಣ್ಣ ರೆಪ್ಪೆಗಳೆರಡು ಸಂಯೋಗ ಹೊಂದುವ ಕಾಲದ 3001ನೇ ಭಾಗವನ್ನ ನಮಗೆ ತ್ರುಟಿ ಅಂತೇಳಿ, ಕಣ್ಣಿನ ರೆಪ್ಪೆಗಳೆರಡು ಸಂಯೋಗ ಹೊಂದುವ ಕಾಲವನ್ನ 3000 ಭಾಗ ಮಾಡ್ಬೇಕು. ಆ 3000 ಭಾಗದಲ್ಲಿ ಒಂದು ಭಾಗ ಏನುಂಟಲ್ಲ ಅದನ್ನು ತ್ರುಟಿ ಅಂತ. ಇದು ನಮಗೆ ಹೇಳಿ ಅಥವಾ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಇದನ್ನೆಲ್ಲ ಅಮೂರ್ತ ಕಾಲ ಅಂತ ಕರೆದಿದ್ದಾರೆ. ಇನ್ನು ಸ್ಪಷ್ಟ ನೋಡುದಾದ್ರೆ ತ್ರುಟಿ ಅಂತೇಳಿ ಹೇಳಿದ್ರೆ, ಅಣುರ್ದ್ವೌ ಪರಮಾಣು ಸ್ಯಾತ್ ತ್ರಸರೇಣು ತ್ರಯಸ್ಮೃತಃ ಅಂತೇಳಿ ಹೇಳ್ತಾರೆ. ಅಣುರ್ದ್ವೌ ಪರಮಾಣು ಸ್ಯಾತ್, ಅಣು ಅಂತೇಳಿ ಅತೀ ಚಿಕ್ಕ ವಸ್ತುವಿಗೆ ಲೋಕದಲ್ಲಿ ಅಣುವಿಗಿಂತ ಕೆಳಗಡೆ ಇಲ್ಲ. ಅದರಿಂದಾಗಿ ಅದಕ್ಕೆ ಅಣು ಅಂತೇಳಿ ಕರೀತೇವೆ. ಅದ 2 ಸೇರಿದ್ರೆ ಪರಮಾಣು ಅಂತೇಳಿ ಆಗ್ತದೆ. 2 ಅಣುಗಳು ಸೇರಿದ್ರೆ, ಇದು ಭಾಗವತದಲ್ಲಿ ಬಂದ ಮಾತು. 2 ಅಣುಗಳು ಸೇರಿದ್ರೆ ಪರಮಾಣು ಅಂತೇಳಿ ಆಗ್ತದೆ. ತ್ರಸರೇಣು ತ್ರಯಸ್ಮೃತಃ, 3 ಅಣುಗಳು ಸೇರಿದ್ರೆ ತ್ರಸರೇಣು ಅಂತೇಳಿ ಅದನ್ನ ಕರೀತಾರೆ. ತ್ರಸರೇಣು ಸ್ತ್ರಿಕಂ ಭುಂಕ್ತೆ ಯಃ ಕಾಲಃ ಸಾ ತ್ರುಟಿ ಸ್ಮೃತ. 3 ತ್ರಸರೇಣುಗಳನ್ನು ಸೇರಿಸಿದ್ರೆ ಯಾವ ಕಾಲ ಉಂಟು
ಅದು ತ್ರುಟಿ ಅಂತೇಳಿ ಕರೀತಾರೆ ಅಂತೇಳಿ. ಅಂದ್ರೆ ಆ ಕಾಲವನ್ನು ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಸೂಕ್ಷ್ಮವಾದ ಕಾಲ ಅದು. ಅದರಿಂದಾಗಿ ಅಲ್ಲಿಂದ ಪ್ರಾಣದವರೆಗೂ ಕಾಲಗಳನ್ನ ಹೇಳ್ತಾರೆ. ಅದರ ಬಗ್ಗೆ ನಾಳಿನ ಪಾಠದಲ್ಲಿ ನೋಡುವ. ಅಂತೂ ಆ ಆ ಕಾಲಗಳಿಗೆಲ್ಲ ಅಮೂರ್ತ ಕಾಲ ಅಂತೇಳಿ ಕರೀತಾರೆ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರುತೌ ವಾಚಂ ನ ಸದಧಾಪನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ